ದಾನದಲ್ಲಿ ವಿದ್ಯಾದಾನ ಮಹತ್ವ ಪಡೆದುಕೊಂಡಿದ್ದು, ಶಿಕ್ಷಕರು ಗುಣಾತ್ಮಕ ಶಿಕ್ಷಣ ಕೊಟ್ಟಲ್ಲಿ ಮಾತ್ರ ಅವರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಎಂದು ಶಿಕ್ಷಣಾಧಿಕಾರಿ ಲೋಕೇಶ್ ಹೇಳಿದರು. ನಾಗಮಂಗಲ ಪಟ್ಟಣದ ಮಾದರಿ ಶಾಲೆಯ 56ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ವ್ಯಕ್ತಿಯ ಬದುಕಿನ ಪುಟಗಳನ್ನು ತೆರೆಯುವುದೇ ಶಿಕ್ಷಣ. ನಿಮ್ಮಲ್ಲಿ ಯಾವುದೇ ವಸ್ತುವನ್ನು ನೀಡಿದರೂ ಕಳೆದು ಹೋಗಬಹುದು, ಉಳಿಯದೇ ಹೋಗಬಹುದು. ಆದರೆ ಕಸಿಯಲಾಗದ ವಸ್ತುವೆಂದರೆ ಶಿಕ್ಷಣ. ಹಾಗಾಗಿ ನಮ್ಮ ಜೀವನದಲ್ಲಿ ಮಹತ್ವ ಪಡೆದುಕೊಂಡಿದೆ ಎಂದರು. ಅಧ್ಯಕ್ಷ ಭಾಷಣ ಮಾಡಿದ ಎಚ್.ಡಿ. ಕೃಷ್ಣೇಗೌಡ, ಇಂದಿನ ಇತರೆ ಶಾಲೆಗಳು ನೀಡುತ್ತಿರುವ ಸ್ಪರ್ಧಾತ್ಮಕ ದಿನಗಳಲ್ಲಿ ಸದುದ್ದೇಶದಿಂದ ಮಾಜಿ ಶಾಸಕ ದಿವಂಗತ ಮಾದಪ್ಪಗೌಡ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಎಂ.ಆರ್.ಎನ್. ಶಾಸ್ತ್ರಿಯವರ ಮಾರ್ಗದರ್ಶನದಲ್ಲಿ ಹುಟ್ಟಿಕೊಂಡ ಮಾದರಿ ಶಾಲೆ ತಾಲೂಕಿನಲ್ಲಿ ಮಾದರಿಯಾಗಿ ಉಳಿದಿರುವುದು ಇಲ್ಲಿನ ಶಿಕ್ಷಕರಿಂದ ಮಾತ್ರ ಎಂದರು. ಇದೇ ಸಮಯದಲ್ಲಿ ಲೋಕೇಶ್, ಕೃಷ್ಣೇಗೌಡ, ರಾಮಕೃಷ್ಣಗೌಡರವರನ್ನು ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಬಿ.ವಿ. ಸತ್ಯನ್, ಮಾಜಿ ಪುರಸಭಾ ಸದಸ್ಯ ತಿಮ್ಮಪ್ಪ, ನಾಸು ನಾಗೇಶ್, ಮುಕ್ಪಾಲ್ ಜಾನ್, ಎನ್.ವಿ.ಎನ್. ಭಟ್ಟ, ಚಂದ್ರಶೇಖರ್, ಮುಖ್ಯೋಪಾಧ್ಯಾಯಿನಿ ಇಂದ್ರಾಕುಮಾರಿ, ಆಂಜನಪ್ಪ, ವಿನಯ್, ನಿವೃತ್ತ ಶಿಕ್ಷಕಿ ರತ್ನಮ್ಮ, ಸಂಸ್ಕೃತ ಶಿಕ್ಷಕರಾದ ಚನ್ನೇಗೌಡ, ಉಷಾರಾಣಿ, ವೆಂಕಟೇಶ್, ಅಕ್ಷರ ದಾಸೋಹದ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ವಲ್ಪ ಮಟ್ಟಿಗೆ ಕಾರಣ ಇರಬಹುದು, ಆದರೆ ಬಹುಮುಖ್ಯವಾಗಿ ಕಾರಣ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಉಪಾಧ್ಯಾಯ ಅವರು ಎಷ್ಟು ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ, ಪ್ರತಿಭಾವಂತರಾಗಿ ಪಾಠ ಪ್ರವಚನಗಳಲ್ಲಿ ಭಾಗವಹಿಸ್ತಾರೆ. ಆ ಮಟ್ಟಕ್ಕೆ ಮಕ್ಕಳು ಕೂಡ ತಯಾರಾಗಬೇಕಂತ ಮಾತನ್ನ ನಾನು ಪ್ರತಿಪಾದಿಸ್ತೇನೆ. ಅದಕ್ಕೆ ಹೇಳಿದ್ರೆ ಪಠ್ಯ ವಿಭಾಗ, ಪಠ್ಯೇತರ ವಿಭಾಗ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವನ್ನೂ ಬಹಳ ಚೆನ್ನಾಗಿ ಮಾಡಬೇಕಾದ್ರೆ ಪರಿಣಿತರಾದಂಥ ಉಪಾಧ್ಯಾಯರು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಮಕ್ಕಳ ಮೇಲೆ ಅದನ್ನ ಪ್ರಭಾವ ಬೀರತಕ್ಕಂಥ ಆ ಒಂದು ಕಾರ್ಯಕ್ರಮನ ರೂಪಿಸಬಹುದು. ಆ ನಿಟ್ಟಿನಲ್ಲಿ ನಮ್ಮ ವಿಶೇಷವಾಗಿ ಈ ಪ್ರಾಥಮಿಕ ಶಾಲೆ ಬಹಳ ಇದ್ರೂ ಕೂಡ ಈ ತಾಲೂಕಿನಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ, ನಮ್ಮ ಸಂಸ್ಥೆ. ಉದಾಹರಣೆಗೆ ನಾನು 1900 ಯಾವುದೇ ದಾನಗಳ ಕೊಟ್ಟರು ನಿಮ್ಮ ಕೈಗೆ ಇರಲ್ಲ, ಬೇಗ ಕೊಡ್ಕೊಬಿಡ್ತೀರಾ. ಆದರೆ ವಿದ್ಯಾದಾನ ಏನಿದೆ ಬದುಕಿನ ಕೊನೆಯವರೆಗೂ ನಿಮಗೆ ಆ ಸಹಾಯವಾಗಿ ಇರ್ತದೆ. ಆದ್ರಿಂದ ಇವತ್ತು ವಿದ್ಯೆಗೆ ಶ್ರೇಷ್ಠವಾದ ಸ್ಥಾನಮಾನವನ್ನು ಇವತ್ತು ನೀಡಿದ್ವಿ. ಅದರಲ್ಲೂ ವಿಶೇಷವಾಗಿ ಗುರುಗಳಿಗೆ ವಿಶೇಷ ಸ್ಥಾನವನ್ನ ನಾವು ನೀಡಿದ್ವಿ. ವಿದ್ಯಾರ್ಥಿಗಳ ದಿಸೆಯಲ್ಲಿ ಮಕ್ಕಳು ಗುರಿಯರಿಗೆ ಒಂದು ಗೌರವಿಸುವ ಸಂಸ್ಕೃತಿನ ನಾವು ಕಲಿಸಬೇಕಾದ ಸನ್ನಿವೇಶದಲ್ಲಿದ್ದೀವಿ. ಮತ್ತೆ ಮಕ್ಕಳಿಗೆ ಇವತ್ತಿನ 21ನೇ ಶತಮಾನಕ್ಕೆ ನಮ್ಮ ಮಕ್ಕಳು ಯಾವ ರೀತಿ ಬದುಕಿಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಪೋಷಕರು ಇವತ್ತು ಯೋಚನೆ ಮಾಡ್ತಾರೆ, ನನ್ನ ಮಗುವಿಗೆ ಕನ್ನಡ ಮೀಡಿಯಂ ಅಲ್ಲಿ ಓದಿಸ್ಬೇಕಾ, ನನ್ನ ಮಗುಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸ್ಬೇಕಾ, ನನ್ನ ಮಗು ಆರ್ಟ್ಸ್ ಓದಿಸ್ಬೇಕಾ, ಸೈನ್ಸ್ ಓದಿಸ್ಬೇಕಾ. ತುಂಬಾ ಗೊಂದಲ ಇದೆ. ಹಿಂದಿನ ಕಾಲದಲ್ಲಿ ಈ ರೀತಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಒಂದು ಶಿಕ್ಷಣನ ಕೊಡ್ಕೊತಾ ಇದ್ರೆ ಬದುಕಿನಲ್ಲಿ ಏನೋ ಬದುಕನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಬಟ್ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ಪರ್ಧಾತ್ಮಕ ಯುಗ ಅಂದ್ರೆ ಪ್ರತಿ ಹಂತದಲ್ಲೂ ಸ್ಪರ್ಧೆ ಇದೆ. ಅದರಿಂದ ಮಕ್ಕಳು ಬಾಲ್ಯದಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಈ ಒಂದು ಸ್ಪರ್ಧಾತ್ಮಕ ಬದುಕಿಗೆ ಸಿದ್ಧವಾಗಲು ಸಾಕಷ್ಟು ಕಷ್ಟವನ್ನ ಪಡಬೇಕು. ಹೇಗೆ ಕಷ್ಟ ಪಡ್ಬೇಕಪ್ಪ ಅಂದ್ರೆ ಚೆನ್ನಾಗಿ ಓದ್ಬೇಕಷ್ಟೇ.